ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಕರ್ತನೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ. ನಿಮ್ಮ ಮಾತು ಕೇಳುವುದಕ್ಕಾಗಿ, ನಿಮ್ಮೊಂದಿಗೆ ಮಾತಾಡುವುದಕ್ಕಾಗಿ, ನಿಮ್ಮ ದಿವ್ಯ ದಾನಗಳೊಂದಿಗೆ ಮುಂದೆ ಸಾಗಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಏನ್ ಪ್ರಿಯರೇ, ಈಗ ಎದ್ದಿದ್ದೀರೋ ಅಥವಾ ಬೆಳಗ್ಗೆಯೇ ಎದ್ದು ಈಗಾಗಲೇ ನಿಮ್ಮ ಕಾಲಕೃತ್ಯಗಳೆಲ್ಲ ಮುಗಿಸಿಕೊಂಡು ವೈಯಕ್ತಿಕವಾಗಿ ದೇವರೊಂದಿಗೆ ಸಂಭಾಷಿಸಿಕೊಂಡು ಮತ್ತು ಈಗ ದೇವರ ವಾಕ್ಯ ಎಲ್ಲರೂ ಸೇರಿ ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಒಂದು ವೇಳೆ ಇನ್ನೂ ನೀವು ಹಾಸಿಗೆಯ ಮೇಲಿರೋದಾದರೆ ದಯವಿಟ್ಟು ಬೇಗನೆ ಎದ್ದೇಳಿರಿ. ರಾತ್ರಿ ಬಹಳ ತಡ ಮಾಡಿ ಮಲಗಿದ್ದೇವೆ ಎಂದು ಹೇಳಬೇಡಿ. ಬೇಗ ಮಲಗಿಕೊಳ್ಳ್ರಿ, ಬೇಗನೆ ಎದ್ದೇಳ್ರಿ. ಪ್ರಾರ್ಥನೆಯಿಂದಲೇ ನಿಮ್ಮ ದಿನವನ್ನು ಪ್ರಾರಂಭಿಸಿರಿ. ದಿನವಿಡೀ ನೀವು ಆಶೀರ್ವದಿಸಲ್ಪಡುತ್ತೀರಿ. ಯಾಕೆಂದರೆ ಭಯಂಕರವಾಗಿರುವಂತಹ ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ನೀವು ಗಮನಿಸುವುದಾದರೆ ಪ್ರಪಂಚದಲ್ಲುಂಟಾಗುವ ಬದಲಾವಣೆಗಳು, ನಾನಾ ವಿಧವಾದ ವ್ಯಾಧಿಗಳು, ಹೊಸ ಹೊಸ ವ್ಯಾಧಿಗಳು, ಬರಗಾಲಗಳು, ಯುದ್ಧಗಳು, ಅಸೂಯೆಗಳು, ದ್ವೇಷಗಳು, ಅಕ್ರಮಗಳು, ಅನೀತಿಗಳು, ಅಬ್ಬಾ ಹೇಗೆ ವಿಸ್ತರಿಸಲ್ಪಡುತ್ತಾ ಇವೆ ಎಂದು ಏನಾದರೂ ನೀವು ಗಮನಿಸುತ್ತಾ ಇದ್ದೀರಾ? ಏನೋ ಸುಮ್ಮನೆ ಎಲ್ಲದರ ದರ ಹೆಚ್ಚಾಗ್ತಿದೆ ಎನ್ನುವುದನ್ನು ಮಾತ್ರವೇ ನೀವು ಗುರುತಿಸುತ್ತಾ ಇದ್ದೀರಾ? ದರ ಏರಿಕೆಗೆ ಕಾರಣ ಇದೆಲ್ಲಾಗಿದೆ. ಈ ಎಲ್ಲ ಪರಿಸ್ಥಿತಿಗಳ ನಿಮಿತ್ತ ಎಲ್ಲ ವಿಧದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನು ಕಷ್ಟದಲ್ಲಿದ್ದಾನೆ, ಬರಗಾಲದಲ್ಲಿದ್ದಾನೆ. ಭಕ್ತಿ ಸಂಬಂಧವಾದ ಮಾತುಗಳು, ಭಕ್ತಿ ಪದ್ಧತಿಗಳು, ಭಕ್ತಿಯ ಬೋಧೆಗಳು ಸಾಕಷ್ಟಿವೆ. ಆದರೆ ಶಕ್ತಿ ಮಾತ್ರ ಇಲ್ಲ. ಶಕ್ತಿಯುಳ್ಳಂತಹ ಭಕ್ತಿ ಯೇಸು ಕ್ರಿಸ್ತನೇ ನಮಗೆ ಕಲಿಸಿಕೊಟ್ಟಿದ್ದಾರೆ. ತೋರುವಿಕೆಗೆ ಭಕ್ತಿಯುಳ್ಳವರಾಗಿದ್ದು ಅದರ ಶಕ್ತಿಯನ್ನು ತಿರಸ್ಕರಿಸುವವರು ಈ ಅಂತ್ಯ ದಿನಗಳಲ್ಲಿ ಮನುಷ್ಯರಿರುತ್ತಾರೆ ಎಂಬ ಮಾತು ಅಕ್ಷರಶಃ ನೆರವೇರುತ್ತಿದೆ. ಇಂತಹ ದಿನಗಳಲ್ಲಿ ನಾವು ಅವರನ್ನೋ ಇವರನ್ನೋ ನೋಡಿ ತಪ್ಪು ದಾರಿ ಹಿಡಿಯದೆ, ಪರಿಸ್ಥಿತಿಗಳನ್ನು ನೋಡಿ ನಾವು ಕುಗ್ಗಿ ಹೋಗದೆ, ಕರ್ತನ ಕಡೆಗೆ ನೋಡುವುದಾದರೆ ಪ್ರಾರ್ಥನೆಯೊಂದಿಗೆ ನಾವು ಮುಂದಕ್ಕೆ ಸಾಗಬಲ್ಲೆವು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಹೇಳುತ್ತೆ, ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಕೆಲವರು ಕುದುರೆಗಳ ವಿಷಯವಾಗಿ, ಕೆಲವರು ರಥಗಳ ವಿಷಯವಾಗಿ, ಕೆಲವರು ತಮ್ಮ ಶೂರತ್ವದ ವಿಷಯವಾಗಿ, ಕೆಲವರು ತಮ್ಮ ಕುಲದ ವಿಷಯವಾಗಿ, ಕೆಲವರು ತಮ್ಮ ಧನದ ವಿಷಯವಾಗಿ, ಕೆಲವರು ತಮ್ಮ ಬಲದ ವಿಷಯವಾಗಿ ಅತಿಶಯ ಪಡ್ತಾ ಇರ್ತಾರೆ. ನಾವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅತಿಶಯ ಪಡುವವರಾಗಿದ್ದೇವೆ. ನಮ್ಮ ಬಲ ಆತನೇ, ನಮ್ಮ ದಿಕ್ಕು ಆತನೇ, ನಮ್ಮ ಗತಿಯೂ ಆತನೇ, ನಮಗೆ ಸರ್ವಸ್ವವೂ ಆತನೇ. ಆತನನ್ನು ಹೊಂದಿಕೊಂಡವನು ಸೋತು ಹೋಗೋದಿಲ್ಲ. ಆತನನ್ನು ಹೊಂದಿಕೊಂಡವನಿಗೆ ಈ ಲೋಕದ ಯಾವುದೇ ಮೇಲುಗಳಿಗೂ ಕೊರತೆ ಇರಲ್ಲ. ಯಸ್, ಆತನನ್ನು ನಂಬಿದವರಿಗೆ ಯಾವ ಮೇಲಿನ ಕೊರತೆ ಇರಲ್ಲ. ಕರ್ತನಲ್ಲಿ ನೀವು ಬಲವುಳ್ಳವರಾಗಿರಿ. ಕರ್ತನೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಿರಿ. ವಾಕ್ಯವನ್ನು ಬಹಳವಾಗಿ ಧ್ಯಾನಿಸಿ ಜೀರ್ಣಿಸಿಕೊಳ್ಳುವುದಾದರೆ ಆಧ್ಯಾತ್ಮಿಕವಾದ ಬಲ ಬರುತ್ತೆ. ಶರೀರ ಕಾರ್ಯಗಳು, ಶರೀರ ಇಚ್ಛೆಗಳು, ಶರೀರದ ಆಸೆಗಳು ಹಾಗೂ ಶರೀರ ಸಂಬಂಧವಾದ ಶೋಧನೆಗಳನ್ನೆಲ್ಲ ನಾವು ಜಯಿಸಬಲ್ಲೆವು. ಲೋಕದಲ್ಲುಂಟಾಗುವ ಬದಲಾವಣೆಗಳಿಗೆ ನಾವು ಕುಗ್ಗಿ ಹೋಗದೆ, ಕೊರಗಿ ಹೋಗದೆ, ಬದಲಾಗದಂತಹ ಕರ್ತನನ್ನೇ ದೃಷ್ಟಿಸುತ್ತಾ ಮುಂದೆ ಸಾಗುವಾಗ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗ್ತೇವೆ. ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸೈತಾನನು ನೇರವಾಗಿ ಬಂದು ಅಟ್ಯಾಕ್ ಮಾಡುವುದಿಲ್ಲ. ಅವನು ತಂತ್ರಗಾರನಾಗಿದ್ದಾನೆ, ಮೋಸ ಮಾಡುತ್ತಾನೆ. ಅವನು, ಗಮನ ಕೊಟ್ಟು ಕೇಳಿರಿ, ಆ ಏದೇನ್ ತೋಟದಲ್ಲಿ ಆದಾಮ ಹವ್ವ ಅವರ ಬಳಿಗೆ ಹೋದ ಯುಕ್ತಿಯುಳ್ಳಂತಹ ಸರ್ಪ ಸೈತಾನನಿಂದ ಕೊಂಡುಕೊಳ್ಳಲಾಗಿತ್ತು. ಸೈತಾನನಿಗೆ ಕುಯುಕ್ತಿಗಾರರು, ಮೋಸಗಾರರು, ಸುಳ್ಳುಗಾರರು ಅಂದರೆ ಬಹಳ ಇಷ್ಟ. ಅಂಥವರನ್ನು ಸೈತಾನನು ಉಪಯೋಗಿಸಿಕೊಳ್ಳಲು ಆಶಿಸುತ್ತಾನೆ. ಸುಳ್ಳು ನಾಲಿಗೆಯುಳ್ಳವರಾಗಿರೋದು ದೇವರ ಮಕ್ಕಳಿಗೆ ಸ್ವಲ್ಪವೂ ಒಪ್ಪೋದಿಲ್ಲ. ನಮ್ಮ ಮಾತು ಹೌದಾದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಆಗಿರಬೇಕು. ಎರಡು ಮಾತು ಇಲ್ಲದವನು ನಮ್ಮ ಕರ್ತನಾಗಿದ್ದಾನೆ. ಪಕ್ಷಪಾತ ಇಲ್ಲದವನು ನಮ್ಮ ಕರ್ತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಯಥಾರ್ಥತೆಯುಳ್ಳವರಾಗಿರುವಾಗ ಸೈತಾನನು ನಮ್ಮನ್ನು ಮುಟ್ಟುವುದಿಲ್ಲ. ಏದೇನ್ ತೋಟದಲ್ಲಿ ಸರ್ಪ ಹೋಗಿ
ಭಕ್ತಿ ಸಂಬಂಧವಾದ ಮಾತುಗಳನ್ನೇ ಮಾತಾಡುತ್ತೆ ಹವ್ವಳೊಂದಿಗೆ. ದೇವರ ಸಂಬಂಧವಾದ ವಿಷಯಗಳನ್ನೇ ಮಾತಾಡಿತು. ದೇವರು ತಿನ್ನಬೇಡವೆಂದ ಹಣ್ಣಿನ ಕುರಿತೇ ಮಾತಾಡಿತು. ಈ ಒಂದೇ ಹಣ್ಣನ್ನು ತಿನ್ನಬೇಡಂದಿದ್ದಾರೋ, ಬೇರೆ ಉಳಿದ ಹಣ್ಣನ್ನೆಲ್ಲ ತಿನ್ನಬೇಕಂದಿದ್ದಾರೋ ಎಂದು ಏನೇನೋ ವ್ಯಾಖ್ಯಾನ ಮಾಡುತ್ತಾ ಮಾತಾಡ್ತಾನೆ. ಅಲ್ಲಿ ದೇವರು ಎಲ್ಲಾ ಹಣ್ಣನ್ನು ತಿನ್ನಬೇಡಿ, ಇದೊಂದೇ ಹಣ್ಣನ್ನು ತಿನ್ನಬೇಡಿರಿ ಎಂದು ಏನೂ ಹೇಳಲಿಲ್ಲ. ಬಹಳಷ್ಟು ಸಾರಿ ಹಾಗೆಯೇ ಪಾಸ್ಟರ್ಸ್ಗಳು ಕೂಡ ಹೇಳ್ತಾರೆ, ಈ ಹಣ್ಣನ್ನು ತಿನ್ನಬೇಡ ಅಂದಿದ್ದಾರೆ ಅಷ್ಟೇ. ಎಕ್ಸ್ಟ್ರಾ ಬೋಧನೆ, ಏನೋ ಹೊಸ ವಿಧವಾದ ಬೋಧನೆ ಅಂದ್ಕೊಳ್ತಾರೆ ಈ ದಿನ. ಎಕ್ಸ್ಟ್ರಾ ವಾಕ್ಯದಲ್ಲಿರುವುದನ್ನು ವ್ಯಾಖ್ಯಾನಗೊಳಿಸುತ್ತಾ 2 ಅರ್ಥಗಳನ್ನು ವಿವರಿಸುತ್ತಾ ಈ ದಿನ ಸೈತಾನನ ತಂತ್ರಗಳಿಂದ ಕೂಡಿರುವಂತಹ ಬೋಧನೆಗಳನ್ನು ಬಹಳ ಅಭಿಷೇಕದ ಬೋಧನೆ ಅಂದುಕೊಂಡು ಮೋಸ ಹೋದವರಿದ್ದಾರೆ. ಹಾಗಾಗಿ ಜಾಗ್ರತೆಯಿಂದಿರಿ. ಆತನ ಮಾತಿನಲ್ಲಿ ಒಂದು ಚುಕ್ಕಿಯಾದರೂ ಒಂದು ಶೂನ್ಯವಾದರೂ ತೆಗೆದು ಹಾಕುವ ಹಾಗಿಲ್ಲ, ಕೂಡಿಸುವ ಹಾಗೂ ಇಲ್ಲ. ಇದನ್ನು ಗಮನಿಸದೇ ಇದ್ದರೆ ಪ್ರಮಾದಕ್ಕೊಳಗಾಗ್ತೇವೆ. ಈ ಅಂತ್ಯ ದಿನಗಳಲ್ಲಿ ಭಕ್ತಿ ಇಲ್ಲದಂತೆ ಮಾಡುವುದಿಲ್ಲ ಸೈತಾನನು. ಭಕ್ತಿಯ ಹೆಸರಿನಲ್ಲಿಯೇ ಮೋಸ ಮಾಡುತ್ತಾನೆ. ಎಷ್ಟು ಜನ ವಿಶ್ವಾಸಿಗಳು ಇದನ್ನ ಮೋಸ ಹೋಗ್ತಾ ಇಲ್ಲ. ಎಷ್ಟೋ ಜನ ದೇವರ ಸೇವೆ ಮಾಡ್ತಿದ್ದೇವೆ ಅಂದುಕೊಳ್ಳುತ್ತಲೇ ತಮಗೆ ಗೊತ್ತಾಗದ ಹಾಗೆ ಸೈತಾನನ ಸರಹದ್ದಿನೊಳಗೆ ಹೋಗ್ತಾ ಇಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಪ್ರಾರ್ಥನೆ ಅನ್ನುವುದು ನಮಗೆ ಒಂದು ಆಸಿಡ್ ಟೆಸ್ಟಿನಂತಿದೆ. ಪ್ರಾರ್ಥನೆ ಮಾಡುತ್ತಾ ಇರುವಾಗ ನಾವು ಯಾವ ಆತ್ಮದೊಂದಿಗೆ ನಡೆಸಲ್ಪಡುತ್ತೇವೆ ಅನ್ನುವುದು ಬಯಲಾಗುತ್ತೆ. ನೀವೇನೋ ಮೇಲಿನ ಮಾತಿಗೆ ಮಾತ್ರ ಪ್ರಾರ್ಥಿಸ್ತಿದ್ದೀರೋ, ಸುದೀರ್ಘ ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಪದಗಳ ಪದೇ ಪದೇ ಬಳಕೆಯ ಪ್ರಾರ್ಥನೆ ಮಾಡ್ತಿದ್ದೀರೋ, ಆಚರಣೆಯ ಪ್ರಾರ್ಥನೆ ಮಾಡ್ತಿದ್ದೀರೋ, ಇಲ್ಲವೇ ಆತ್ಮನಿಂದ ಪ್ರೇರೇಪಣೆಗೊಳಗಾಗಿ ಉಚ್ಚರಿಸಲಾಗದ ನರಳಾಟದಿಂದ ದೈವ ಚಿತ್ತಾನುಸಾರವಾದ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಇಲ್ಲವೋ ಎಂದು ಗಮನಿಸಬೇಕು. ಈ ಅಂತ್ಯ ದಿನಗಳಲ್ಲಿ ನೀವು ಸೈತಾನನನ್ನು ಎದುರಿಸುವುದಕ್ಕಾಗಿಯೂ ಸೈತಾನನ ತಂತ್ರಗಳನ್ನು ಎದುರಿಸಲು ದೇವರು ದಯಪಾಲಿಸುವ ಸರ್ವಾಯುಧ ಧರಿಸಿಕೊಳ್ಳಿರಿ. ಯಾಕೆಂದರೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಆದರೆ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿ ಇರುವ ದುರಾತ್ಮಗಳ ಸೇನೆಯ ಮೇಲೆಯೂ ಹೋರಾಡುತ್ತಿದ್ದೇವೆ. ನಾವು ಹೋರಾಡುವುದು ಶರೀರ ಮಾತ್ರದವರ ಸಂಗಡವಲ್ಲ. ನಾವು ಹೋರಾಡುವುದು ಆಯುಧಗಳಿಂದಲ್ಲ. ನಾವು ಹೋರಾಡುವುದು ಮಾತಿನ ಯುದ್ಧವಲ್ಲ, ಕತ್ತಿಯಿಂದ ಮಾಡುವ ಯುದ್ಧವಲ್ಲ, ಕುಯುಕ್ತಿಯಿಂದ ಮಾಡುವ ಯುದ್ಧವಲ್ಲ. ಮನುಷ್ಯರೊಂದಿಗೆ ಹೋರಾಡುವವರಲ್ಲ, ದುರಾತ್ಮ ಸೇನೆಗಳೊಂದಿಗೆ ಹೋರಾಡುವವರಾಗಿದ್ದೇವೆ. ಆಕಾಶಮಂಡಲದ ಅಧಿಪತಿಯೊಂದಿಗೆ ಹೋರಾಡುವವರಾಗಿದ್ದೇವೆ. ಹಾಗಾಗಿ ನೀವು ಈ ಲೋಕದಲ್ಲಿ ಧರಿಸುವ ಕವಚಗಳು, ಕೈಯಲ್ಲಿ ಹಿಡಿಯುವ ಕತ್ತಿ, ಪಿಸ್ತಲ್ಗಳು ಇವು ಉಪಯೋಗಕ್ಕೆ ಬರಲ್ಲ ಸೈತಾನನನ್ನು ಜಯಿಸಲು. ದೇವರು ಅನುಗ್ರಹಿಸುವ ಸರ್ವಾಯುಧಗಳನ್ನು ಧರಿಸಿಕೊಂಡು, ದೇವರ ಸರ್ವಾಯುಧಗಳು ಯಾವುದೆಂದು ಹೇಳನುತ್ತೀರೋ, ರಕ್ಷಣೆ ಎಂಬ ಶಿರಸ್ತ್ರಾಣ, ನೀತಿ ಎಂಬ ವಜ್ರಕವಚ, ಸತ್ಯವೆಂಬ ನಡುಕಟ್ಟು, ನಂಬಿಕೆ ಎಂಬ ಗುರಾಣಿ, ವಾಕ್ಯ ಎಂಬ ಇಬ್ಬಾಯಿ ಕತ್ತಿ, ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ತೊಟ್ಟಿಕೊಂಡು, ಇವೆಲ್ಲ ಎದಕ್ಕಾಗಿ ಗೊತ್ತಾ? ನಾವು ದೇವರಿಗೆ ಸತ್ಯವಂತರಾಗಿರಬೇಕು. ದೇವರ ಇಬ್ಬಾಯಿ ಕತ್ತಿ ಎಂಬ ವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಕ್ಯದಿಂದ ಸೈತಾನನನ್ನು ಎದುರಿಸಬೇಕು. ನಂಬಿಕೆಯಿಂದ ಸೈತಾನನು ಎಸೆಯುವ ಬಾಣಗಳನ್ನು ಆರಿಸಿ ಬಿಡುವಂಥವರಾಗಿರಬೇಕು. ನಾವು ಸ್ಥಿರವಾಗಿ ನಿಲ್ಲುವಾಗ ಸೈತಾನನನ್ನು ಎದುರಿಸಬಲ್ಲೆವು. ಆದರೆ ಹೆದರಿ ಓಡಿ ಹೋಗುವುದಾದರೆ ಸೈತಾನನನ್ನು ಎದುರಿಸಲಾರೆವು. ಸತ್ಯವೆಂಬ ನಡುಕಟ್ಟು ಕಟ್ಟಿಕೊಳ್ಳಬೇಕು. ಹೇಡಿ ಬಿದ್ದೋಗ್ತಾನೆ, ಮೋಸಗಾರನು ಒಳಗಾಗ್ತಾನೆ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿ. ಸಿದ್ಧ ಮನಸ್ಸೆಂಬ ಕೆರೆ ಇಟ್ಕೊಳ್ರಿ. ಸೋಮಾರಿ ಸೈತಾನನನ್ನು ಜಯಿಸಲಾರ. ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರುವವನು ಸೋಮಾರಿಯಾಗಿರೋದಿಲ್ಲ. ಇವೆಲ್ಲ ಯೋಚಿಸುವುದು ಮುಖ್ಯವಲ್ಲ, ಇವೆಲ್ಲ ಧರಿಸಿಕೊಳ್ಳಬೇಕು. ಇದೇ ಅಧ್ಯಾಯದ 17ನೇ ವಚನ ನೋಡಿ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನಿಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಏನಂತೆ? ಪ್ರತಿಯೊಂದು ಸಮಯದಲ್ಲಿಯೂ ಪ್ರತಿ ವಿಧವಾದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುತ್ತಾ ಇರಿ. ಅರ್ಥವಾಯ್ತಾ ನಿಮಗೆ? ಇವೆಲ್ಲ ನನಗಿವೆ ಅಂತ ಹೇಳಿ ಮಲಗಿ ನಿದ್ದೆ ಮಾಡಿದ್ರೆ ಸೈತಾನನಿಗೆ ಜಯಿಸ್ಲಿಕ್ಕಾಗಲ್ಲ. ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನನಗೆ ನಂಬಿಕೆ ಇದೆ, ನಾನು ವಾಕ್ಯವೆಲ್ಲ ಓದಿದ್ದೇನೆ, ಹೌದಲ್ಲವೇ? ನಾನು ಈ ಲೋಕದಲ್ಲಿ ಬಹಳ ಹುಷಾರಾಗಿದ್ದೇನೆ ಎನ್ನುವಂಥವನಲ್ಲ ಪ್ರಿಯರೇ ದೇವರಿಗೆ ಬೇಕಾದದ್ದು. ಇವೆಲ್ಲ ಇರುವುದಕ್ಕಿಂತಲೂ ನೋಡಿ, ಒಂದು ಒಳ್ಳೆ ಕಾರ್ ನಿಮಗಿದೆ, ಒಳ್ಳೆಯದೇ. ಆದರೆ ಅದರೊಳಗೆ ಇಂಧನ ಇಲ್ಲದಿದ್ದರೆ, ಪೆಟ್ರೋಲ್ ಹೊಯ್ಯದಿದ್ದರೆ, ಇಲ್ಲವೇ ಡೀಸೆಲ್ ಹಾಕದಿದ್ದರೆ ಅದು ಓಡುತ್ತಾ? ಇವೆಲ್ಲ ಇದ್ರೂ ಸಹ ಪ್ರತಿ ವಿಧವಾದ ಪ್ರಾರ್ಥನೆ, ಪ್ರತಿ ಸಮಯದಲ್ಲಿಯೂ ಪ್ರತಿ ವಿಧವಾದ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿರಿ. ಯಾಕೆಂದರೆ ಪ್ರಾರ್ಥನೆ ನಮಗೆ ಶಕ್ತಿ ಕೊಡುತ್ತೆ, ಕೆಲಸ ಮಾಡುವಂತೆ ಮಾಡುತ್ತೆ. ಯಾವ ರೀತಿ ಚಾರ್ಜರ್ ಒಂದು ಸೆಲ್ಫೋನ್ಗೆ ಕೆಲಸ ಮಾಡುತ್ತೋ,
ಯಾವ ರೀತಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಟ್ಟಿರುವ ವಸ್ತು ಕ್ರಿಯೆ ಮಾಡುತ್ತೋ ಹಾಗೆಯೇ ದೇವರೊಂದಿಗೆ ನಾವು ಸಂಬಂಧ ಹೊಂದಿಕೊಂಡಿರುವಾಗಲೇ ಸೈತಾನನನ್ನು ಎದುರಿಸಬಲ್ಲೆವು. ಅದಕ್ಕೆ ಪ್ರಾರ್ಥನೆ 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 ಮಾಡಬೇಕು. ಕ್ರೈಸ್ತರ ಜೀವಿತದಲ್ಲಿ ಈ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ಹಾಗಾಗಿ ಪ್ರಾರ್ಥಿಸುವವರಾಗಿರಿ. ನಿಮಗೆ ಅವಕಾಶ ಇದ್ದಷ್ಟು ಸಾರಿ ಕೂಡಿ ಬಂದು ಪ್ರಾರ್ಥಿಸಿರಿ. ಅದಕ್ಕೆ ನಮ್ಮ ಕಲ್ವರಿ ಚರ್ಚ್ನಲ್ಲಿ, ಚೆನ್ನೈನಲ್ಲಿರುವ ನಮ್ಮ ಸಭೆಯಲ್ಲಿ ಹೆಚ್ಚೆಚ್ಚಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಸಮಯ ಕಳೆಯುತ್ತಾ ಅನೇಕರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇರ್ತೇವೆ. ಹಾಗಾಗಿ ನೀವು ಕೂಡ ಐಕ್ಯವಾಗಿದ್ದು ಪ್ರಾರ್ಥನೆ ಮಾಡಿರಿ, ಬಲಗೊಳ್ಳಿರಿ. ಈ ಅಂತ್ಯ ದಿನಗಳಲ್ಲಿ ಪ್ರಾರ್ಥನೆ ಕೂಟ ಅಂತ ಹೇಳಿ ಹಾಡುಗಳ ಕೂಟಗಳನ್ನಾಗಿ ನಡೆಸುತ್ತಿದ್ದಾರೆ. ಆಲ್ ನೈಟ್ ಪ್ರೇಯರ್ ಅನ್ನುತ್ತಾರೆ. ಟೀ, ಬ್ರೇಕ್, ಬಿಸ್ಕೆಟ್ ತಿನ್ನುವುದರಲ್ಲೇ ಸಮಯ ಕಳೆಯುತ್ತಾರೆ. ಹಾಗೆ ಮಾಡಬಾರದು. ಸ್ವಲ್ಪತ್ತು ಪ್ರಾರ್ಥಿಸಿ ಆಮೇನೆನ್ನುವವರಾಗಿರಬಾರದು. ಎಲ್ಲಾ ವಿಧವಾದ ಪ್ರಾರ್ಥನೆ ಎಲ್ಲಾ ಸಮಯಗಳಲ್ಲಿಯೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಆ ವಿಷಯದಲ್ಲಿ ಎಲ್ಲಾ ದೇವ ಜನರಿಗೋಸ್ಕರ ಸ್ಥಿರಚಿತ್ತರಾಗಿದ್ದು ಪ್ರಾರ್ಥಿಸಬೇಕು. ನಿಮಗೋಸ್ಕರ ನೀವು ಅಷ್ಟೇ ಅಲ್ಲ, ಸಮಸ್ತ ದೇವ ಜನರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ದೇವ ಜನರೆಲ್ಲರಿಗಾಗಿ ನೀವು ಪ್ರಾರ್ಥಿಸಬೇಕು. ಇಲ್ಲಿ ಪೌಲನು ಹೇಳ್ತಾನೆ, ನನಗೋಸ್ಕರವೂ ಪ್ರಾರ್ಥಿಸಿರಿ, ನಾನು ಧೈರ್ಯದಿಂದ ವಾಕ್ಯ ಸಾರುವ ಹಾಗೆ ನನಗಾಗಿ ಪ್ರಾರ್ಥಿಸಿರಿ ಅನ್ನುತ್ತಾನೆ. ವಿಶ್ವಾಸಿಗಳಾದ ನೀವು ನಮ್ಮಂತಹ ಸೇವಕರುಗಳಿಗಾಗಿ ಪ್ರಾರ್ಥಿಸಬೇಕು. ಈ ದಿನಗಳಲ್ಲಿ ಸೈತಾನನು ಎಸೆಯುವ ಬಾಣಗಳು ಮುಂದಿನ ಸಾಲಿನಲ್ಲಿ ನಿಂತವರಿಗೆ ತಾನೇ ತಗಲೋದು. ಒಬ್ಬ ದೈವ ಸೇವಕನಿಗೆ ಬೀಳಿಸಿದ್ರೆ ಎಷ್ಟು ಆತ್ಮಗಳು ನಷ್ಟ ಹೋಗ್ತವೆ ನೋಡಿ. ಅದನ್ನು ಗಮನಿಸ್ತಿದ್ದೀರಾ? ಒಂದು ತಪ್ಪು ಬೋಧನೆ ಎಷ್ಟು ಜನರಿಗೆ ಅದು ಪ್ರಭಾವ ಬೀರುವಂತದಾಗಿದೆ. ಹಾಗಾಗಿ ಈ ದಿನ ಸೈತಾನನು ದೇವರ ವಾಕ್ಯ ವಿಭಜಿಸುವಂತವರ ಹಿಂದೆ ಬೀಳ್ತಿದ್ದಾನೆ. ಅದಕ್ಕಾಗಿಯೇ ನಮಗೋಸ್ಕರ ವಿಜ್ಞಾಪನೆ ಮಾಡಿರಿ, ನಿಮಗೋಸ್ಕರವೂ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಿಮ್ಮ ಮನೆ ಸುತ್ತಲೂ ಬೇಲಿ ಹಾಕಿಕೊಳ್ಳಿರಿ. ನಿಮ್ಮ ಮನೆಯಲ್ಲಿರುವ ಯವನ ಮಕ್ಕಳನ್ನು ಸೈತಾನನು ದೋಚಿಕೊಳ್ತಿದ್ದಾನಲ್ಲವೇ? ಪ್ರತಿಯೊಬ್ಬ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅವ್ರು ಪ್ರಾರ್ಥಿಸ್ತಿದ್ದಾರಲ್ಲವೋ ಅಂತ ಹೇಳಿ ಸುಮ್ಮನಿರಬಾರದು. ಅವರು ಪ್ರಾರ್ಥಿಸ್ಲಿಕ್ಕಾಗದೇ ಇರುವುದರಿಂದ ಅವರ ಪರವಾಗಿ ನಾವು ಪ್ರಾರ್ಥಿಸಬೇಕು. ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡುವ ಸೈತಾನನು ಈ ದಿನ ದೇವರಿಂದ ಉಪಯೋಗ ಆಗುವಂಥವರನ್ನು, ದೇವರು ಕೋರಿಕೊಂಡವರನ್ನು, ದೇವರಿಗೆ ಪ್ರಯೋಜನಕರವಾಗಿರುವವರನ್ನು ನುಂಗಬೇಕೆಂದು ನೋಡ್ತಿದ್ದಾನೆ ಸೈತಾನನು. ಅದಕ್ಕಾಗಿಯೇ ನಾವು ಪ್ರತಿ ವಿಧವಾದ ಪ್ರಾರ್ಥನೆಗಳನ್ನು ಮಾಡುತ್ತಾ ಎಚ್ಚರವಾಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಈ ಅಂತ್ಯ ದಿನಗಳಲ್ಲಿ ಪ್ರಾರ್ಥಿಸುವ ವೀರರು ಬೇಕು ಪ್ರಿಯರೇ. ಸೈತಾನನನ್ನು ಸೋಲಿಸುವಂತಹ ಏಕೈಕ ಬಲವಾದ ಆಯುಧವೇ ಮೊಳಕಾಲಿನ ಪ್ರಾರ್ಥನೆಯಾಗಿದೆ, ನಂಬಿಕೆಯ ಪ್ರಾರ್ಥನೆಯಾಗಿದೆ, ದೈವ ಚಿತ್ತಾನುಸಾರವಾದ ಪ್ರಾರ್ಥನೆಯಾಗಿದೆ. ಯುಕ್ತವಾಗಿ ನಾವು ಹೇಗೆ ಪ್ರಾರ್ಥಿಸಬೇಕೆಂದು ನಮಗೆ ಗೊತ್ತಿಲ್ಲದರಿಂದ ನಾವು ಪ್ರಾರ್ಥಿಸಬೇಕೆಂದು ತೀರ್ಮಾನಿಸಿಕೊಳ್ಳುವುದಾದರೆ ಮೊಳಕಾಲು ಊರಿದ್ರೆ ಸಾಕು. ಪವಿತ್ರಾತ್ಮನಾದ ದೇವರು ತಾನೇ ನಮ್ಮ ಪಕ್ಷದಲ್ಲಿದ್ದು ಉಚ್ಚರಿಸಲಾಗದಂತಹ ನರಳಾಟದೊಂದಿಗೆ ದೈವ ಚಿತ್ತಾನುಸಾರವಾಗಿ ಮಾಡುವ ಪ್ರಾರ್ಥನೆಯನ್ನು ಕಲಿಸುತ್ತಾರೆ. ನೀವು ವಿಶ್ವಾಸಿಗಳಾಗಿರುವುದಾದರೆ ಅಷ್ಟಕ್ಕೆ ಸುಮ್ಮನಿರಬೇಡಿ. ನಿಮ್ಮ ಪ್ರಾರ್ಥನೆ ನಿಮಗೂ ನಿಮ್ಮ ಮನೆಯವರಿಗೂ ಪರಿಶುದ್ಧ ದೇವ ಜನರೆಲ್ಲರಿಗೂ ಅವಶ್ಯಕವಾಗಿದೆ. ಎಲ್ಲಾ ಸಭೆಗಳಿಗೋಸ್ಕರ ಪ್ರಾರ್ಥಿಸೋಣ. ಎಲ್ಲಾ ದೇಶಗಳಲ್ಲಿರುವ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥಿಸೋಣ. ಸೈತಾನನ ಕೈಯಲ್ಲಿ ಸಿಕ್ಕಾಕೊಂಡು ನರಳಾಡುತ್ತಿರುವ ಆ ಆತ್ಮಗಳಿಗೋಸ್ಕರ ವಿಜ್ಞಾಪನೆ ಮಾಡೋಣ. ಈ ಅಂತ್ಯ ದಿನಗಳಲ್ಲಿ ಭಯಂಕರವಾದ ಶೋಧನೆಗಳು, ಮೋಸಕರವಾದ ಸೈತಾನನ ಕಾರ್ಯಗಳು ದೇವರು ಲಯಪಡಿಸುವ ಹಾಗೆ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡು ವಿಜ್ಞಾಪನೆ ಮಾಡುತ್ತಿರುವ ಯೇಸುವಿನೊಂದಿಗೆ ನಾವು ಕೂಡ ವಿಜ್ಞಾಪನೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರೋಣ. ಕನಿಷ್ಠ ವಾರಕ್ಕೆ 1 ಇಲ್ಲವೇ 2 ಸಾರಿಯಾದರೂ ವಿಶ್ವಾಸಿಗಳೊಂದಿಗೆ ಸೇರಿ ಏಕ ಮನಸ್ಸುಳ್ಳವರಾಗಿ ನಶಿಸಿ ಹೋಗುವಂಥವರಿಗೋಸ್ಕರ, ಆಧ್ಯಾತ್ಮಿಕವಾಗಿ ಬಿದ್ದು ಹೋದವರಿಗೋಸ್ಕರ, ದೈವ ಸೇವಕರಿಗೋಸ್ಕರ, ಪರಿಶುದ್ಧರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸಬೇಕೆಂಬುದಾಗಿ ದೇವರ ವಾಕ್ಯ ಎಚ್ಚರಿಸುತ್ತೆ. ಈ ಅಂತ್ಯ ದಿನಗಳಲ್ಲಿ ಸೈತಾನನು ಬಹಳ ರಭಸವಾಗಿ ಮನುಷ್ಯರನ್ನು ಕಳವಳಗೊಳಿಸುತ್ತಾ ಕುಗ್ಗಿಸಿ ಬಿಡ್ತಿದ್ದಾನೆ, ಚದುರಿಸಿ ಬಿಡಲು ಪ್ರಯತ್ನಿಸುತ್ತಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ಬಲವಾಗಿ ನಮ್ಮ ಮಧ್ಯದಲ್ಲಿ ನಡೆಯಬೇಕಾದರೆ ಮೊಳಕಾಲೂರಿದವರಾಗಿ ವಿಜ್ಞಾಪನೆ ಪ್ರಾರ್ಥನೆ ಮಾಡುತ್ತಿರುವಾಗ ಪರಿಶುದ್ಧಾತ್ಮ ದೇವರು ತನ್ನ ಕಾರ್ಯ ನಡೆಸುತ್ತಾರೆ. ಹಾಗಾಗಿ ಸಮಯ ಸಿಕ್ಕಾಗೆಲ್ಲ ದಯವಿಟ್ಟು ನೀವು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಯಾವ ರೀತಿ ಕಲ್ವರಿ ಸಭೆಯಲ್ಲಿ ನಾವೆಲ್ಲ ನಿಮಗೋಸ್ಕರ ಹೇಗೆ ವಿಜ್ಞಾಪಿಸುತ್ತಿದ್ದೇವೋ ನೀವು ಕೂಡ ವಿಜ್ಞಾಪಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ದೇವರೇ ನಾನು ಚೆನ್ನಾಗಿದ್ದೇನಲ್ಲವೇ ಎಂದು ಭಾವಿಸಿ ಪ್ರಾರ್ಥಿಸುವುದನ್ನು ಬಿಟ್ಟದ್ದರಿಂದ, ಪ್ರಾರ್ಥನೆ ಇಲ್ಲದೇ ಇರುವುದರಿಂದ ನಾವು ಬಲಹೀನರಾಗಿ ಸೋತು ಹೋಗುತ್ತಿದ್ದೇವೆ, ನಿರ್ಶಕ್ತರಾಗುವುದನ್ನು ಕೂಡ ಗಮನಿಸುತ್ತಿದ್ದೇವೆ.
ಆಕಾಶಮಂಡಲದ ಅಧಿಪತಿಯೊಂದಿಗೆ ದುರಾತ್ಮ ಸೇನೆಗಳೊಂದಿಗೆ ಹೋರಾಡುತ್ತಿದ್ದೇವೆ ಎಂಬ ಸಂಗತಿಯನ್ನು ಗುರುತಿಸಿ ಸೈತಾನನ ತಂತ್ರಗಳನ್ನು ಎದುರಿಸಿ ನಿಲ್ಲಲು ಶಕ್ತರಾಗುವಂತೆ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಂತೆ ಸಹಾಯ ಮಾಡಿರಿ. ಮೇಲಿಂದ ಮೇಲೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುತ್ತಾ, ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ, ವಾಕ್ಯವೆಂಬ ಇಬ್ಬಾಯಿ ಕತ್ತಿಯನ್ನು ಹಿಡ್ಕೊಂಡು ಮುಂದೆ ಸಾಗಲು, ಮೊಳಕಾಲೂರಿ ಪ್ರಾರ್ಥಿಸುತ್ತಾ ಸೈತಾನನನ್ನು ಜಯಿಸಲು ವಿಜ್ಞಾಪನೆ ಮಾಡಿ, ಪರಿಶುದ್ಧಾತ್ಮನ ಕಾರ್ಯಗಳನ್ನು ಕಾಣಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಂದು ವಿಶೇಷವಾದ ಸಂದೇಶದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.